ಸಾರಿ ಉಡುಪಿಯ SP ಅವರು ಈ ಕಾರ್ಯಕ್ರಮಕ್ಕೆ ನಾನು ಅನುಮತಿ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ADGP ಅವರು ಏನ್ ಮಾಡ್ತಿದ್ದಾರೆ, ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಅಂತ. ಆ ನಿಯಮಗಳ ಅಡಿನಲ್ಲಿ ಅವ್ರು ಹೇಳ್ಬೇಕು ಯಾಕೆ ನಾನು ಇದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ, ಅಥವಾ ನಿಯಮಗಳ ಅನುಸಾರವಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾನೂನು ಯಾವುದೇ ವೈಯಕ್ತಿಕವಾದಂತಹ ಸೊತ್ತಲ್ಲ. ನಾನು ಕೊಡಲ್ಲ ಅಂತ SP ಅವ್ರಿಗೆ ಹೇಳಕ್ ಬರಲ್ಲ. ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕಾನೂನು ಯಾವ ಅವಕಾಶ ಇಲ್ಲ ಏನು ಅಂತ ನಾವು ಅವ್ರಿಗೆ ಹೇಳ್ಬೇಕಾಗ್ತದೆ. ಮತ್ತೆ ನಮ್ಮ ಕಾರ್ಯಕರ್ತರು ಅವ್ರ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ADGP ಅವರಿಂದ ನೀವು ಆದೇಶ ಮಾಡ್ಕೊಂಡು ಬನ್ನಿ, ಅವರು ಸುಮ್ಮನೆ ಸೂಚಿಸಿದ್ದಾರೆ, ಆದೇಶ ಮಾಡಿಲ್ಲ ಅಂತ. ಸೊ ADGP ಅವರು IPS ಆಫೀಸರ್ ಇರ್ತಾರೆ, ಇವರು ಕೂಡ SP ಅವರು IPS ಆಫೀಸರ್ ಇರ್ತಾರೆ. ಇವ್ರಿಗೆ ಅರ್ಥ ಆಗ್ಬೇಕು, ADGP ಅವರಿಗೆ ಅವ್ರು ಕೊಟ್ಟಂತಹ ಪತ್ರಕ್ಕೆ ವಾಪಸ್ ಉತ್ತರ ಬರೀಬೇಕು ಅಂತ. ಏನು ಅಂತಂದ್ರೆ, ನೀವು ನಮಗೆ ಆದೇಶ ಮಾಡಿದ್ದು ಪೂರ್ಣವಾಗಿಲ್ಲ, ಅಪೂರ್ಣವಾಗಿದೆ. ನೀವು ನಮಗೆ ನಿಯಮಾನುಸಾರ ಕ್ರಮ ಕೈಗೊಳ್ಳಿ ಸೂಚಿಸಿದ್ದೀರಿ, ನೀವು ನಮ್ಗೆ ಆದೇಶ ಮಾಡಿದ್ದ ಇವರು ಅವರು ಪತ್ರ ಬರೀಬೇಕು. ನಮ್ಮನ್ನು ಕೇಳ್ತಾರೆ ಆದೇಶ ಪತ್ರ ಇಸ್ಕೊಂಡು ಬನ್ನಿ ಅಂತ. ಪೊಲೀಸ್ ಕೆಲಸ ನಾವು ಇವ್ರಿಗೆ ಹೇಳ್ಕೊಡ್ಬಾರ್ದು. ಅವರು ದೊಡ್ಡವರಿದ್ದಾರೆ, ಅಧಿಕಾರದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ, ಬಹಳ ಕಷ್ಟ ಬಿದ್ದು IPS ಓದ್ಕೊಂಡು ಬಂದಿದ್ದು SP ಆಗಿದ್ದಾರೆ. ಅವರು ನಮ್ಮ ಹತ್ರ ಕಾನೂನು ಹೇಳಿಸ್ಕೊಡುವಂತ ಕೆಲಸವನ್ನು ದಯಮಾಡಿ ಮಾಡಬಾರ್ದು ಅಂತ ನಿಮ್ಮ ಪತ್ರಿಕಾ ಮಿತ್ರರಿದ್ದರೆ ನಿಮ್ಮ ಮೂಲಕ ನಾನು ಅವರಿಗೆ ಈ ವಿಷಯವನ್ನ ತಲುಪಿಸೋದಕ್ಕೆ ಇಷ್ಟಪಡ್ತೀನಿ. ಅಥವಾ ನಮ್ಮ ಕಾರ್ಯಕ್ರಮವನ್ನು ಏನಾದರೂ ಇಲ್ಲಿಂದ ವ್ಯವಸ್ಥಿತವಾಗಿ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಳ್ದೆ ಹೋದ್ರೆ ಸರಿಸುಮಾರು 7 ರಿಂದ 8 ದಿವಸಗಳ ಕಾರ್ಯಕ್ರಮ ಅಂತ ನಾವು ರೂಪಿಸಿದ್ದೀವಿ 11 ಜಿಲ್ಲೆಗಳಲ್ಲಿ. 11 ಜಿಲ್ಲೆಗಳ ಕಾರ್ಯಕರ್ತರನ್ನು ನಾವು ಉಡುಪಿಗೆ ಕರೆದುಬಿಟ್ಟು ಇಲ್ಲೇ ಕೂತಿದ್ದೀವಿ. ಅದು ಯಾವ ನಿಯಮದ ಅಡಿಯಲ್ಲಿ ಅವರು ನಮಗೆ ಪರ್ಮಿಷನ್ ಕೊಡೋದು ಸಾಧ್ಯ ಇಲ್ಲ ಅನ್ನೋದು ವಿಚಾರವನ್ನ ನಿಮ್ಮ ಮುಂದೆ ನಮಗೂ ಮತ್ತೆ ಸಾರ್ವಜನಿಕರಿಗೂ ಮತ್ತೆ ADGP ಅವರಿಗೆ ಆದೇಶ ಮಾಡಿರೋದು ADGPಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ತಮ್ಮೆಲ್ಲರೂ ಕೂಡ ನಾನು ಹೇಳ್ತೀನಿ. ಏನು ಸತತವಾದಂತಹ 35 ವರ್ಷಗಳಿಗೂ ಹೆಚ್ಚು ನಿರಂತರವಾದಂತಹ ಹೋರಾಟ ಏನಿದೆ, ಒಳ ಮೀಸಲಾತಿ ಹೋರಾಟ, ಆ ಒಳ ಮೀಸಲಾತಿಯನ್ನ ಯಾವುದೇ ಸಲ್ಲು ಬೇಡದೆ ಕುಂಟು ನೆಪಗಳನ್ನ ತೆಗೆದೆ ಆದಷ್ಟು ಬೇಗ ಜಾರಿ ಮಾಡಬೇಕು ಅನ್ನೋದು ಒಂದು ಡಿಮ್ಯಾಂಡ್. ಎರಡನೇದು 2B ರಿಸರ್ವೇಶನ್, ಮುಸಲ್ಮಾನರ 4% ರಿಸರ್ವೇಶನ್ ಏನಿತ್ತು ಅದು BJP ಸರ್ಕಾರ ರದ್ದು ಮಾಡಿತ್ತು, ಮತ್ತೆ ಕೋರ್ಟ್ ಹೋಗಿ ಅದು ಸ್ಟೇ ಆಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕೃತವಾಗಿ ಅದನ್ನು ರಿಸ್ಟೋರ್ ಮಾಡಿ 8% ಹೆಚ್ಚಿಸುವಂತಹ ಭರವಸೆಯನ್ನ ಏನ್ ನೀಡಿತ್ತು ಅದನ್ನ ಈಗಲೂ ಮಾಡಲಿಲ್ಲ. ಸೊ ಹಾಗಾಗಿ ಅದನ್ನ ಕೂಡಲೇ ಮಾಡಬೇಕು ಅಂತ. ಇನ್ನ ಮೂರನೇದಾಗಿ ಕಾಂತರಾಜ್ ಆಯೋಗದ ವರದಿ. ಈ ರಾಜ್ಯದ ಹಲವಾರು ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟಿನವರು, ಅರೆಅಲೆಮಾರಿಗಳು, ಮತ್ತೆ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳು ಎಲ್ಲ ಸಮುದಾಯಗಳು ಕೂಡ ಸಂಜೀವಿನಿ ಆಗತ್ತೆ ಇದು ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳಿದ್ರು. ಸೊ ಹಾಗಾಗಿ ಆ ಆಯೋಗದ ವರದಿಯನ್ನು ಬಿಡುಗಡೆ ಮಾಡಬೇಕು. ಯಾವ ಯಾವ ಜಾತಿ ಸಮುದಾಯದ ಜನಸಂಖ್ಯೆ ಎಷ್ಟಿದೆ, ಯಾವ ಯಾವ ಜಾತಿ ಸಮುದಾಯಗಳಿಗೆ ಏನೇನು ಅನುಕೂಲಗಳು ದಕ್ಕಿದೆ, ಸರ್ಕಾರಿ ಸವಲತ್ತುಗಳು ದಕ್ಕಿದೆ, ಯಾರು ಆರ್ಥಿಕವಾಗಿ ಮುಂದಿದ್ದಾರೆ, ಯಾರು ಆರ್ಥಿಕವಾಗಿ ದಿವಾಳಿ ಆಗಿದ್ದಾರೆ, ಯಾರ ಹತ್ರ ಏನೋ ಸರ್ಕಾರಿ ಭೂಮಿ ಇದೆ, ಯಾರ ಹತ್ರ ಆಸ್ತಿ ಇಲ್ಲ, ಯಾರ ಹತ್ರ ಸೈಕಲ್ ಕೂಡ ಗತಿ ಇಲ್ಲ, ಯಾವ ಸಮುದಾಯ ಇಲ್ಲಿವರೆಗೂ ನಗರವನ್ನೇ ನೋಡಿಲ್ಲ, ಈ ಎಲ್ಲ ಅಂಶಗಳು ಕಾಂತರಾಜ್ ಆಯೋಗದ ವರದಿಯ ಮೂಲಕ ಹೊರಗಡೆ ಬರೋದು ಸಾಧ್ಯ ಇದೆ. ಅದು ಬಂತು ಅಂತಂದ್ರೆ ಸಿದ್ದರಾಮಯ್ಯವರೇ ಹೇಳುವ ಪ್ರಕಾರ ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ಬಜೆಟ್ ಅಲೋಕೇಶನ್ ಅಲ್ಲಿ ಸರಿಯಾದ ಬಜೆಟ್ ಅನ್ನ ಅಲೋಕೇಟ್ ಮಾಡಿ ಸಾಮಾಜಿಕ ನ್ಯಾಯವನ್ನು ಕೊಡಬಹುದು ಅಂತ ಸಿದ್ದರಾಮಯ್ಯವರೇ ಹೇಳಿರುವಂತದ್ದು. ಸೊ ನಿಮ್ಮ ಮಾತಿನ ಪ್ರಕಾರವಾಗಿ ನೀವು ನಡ್ಕೊಳ್ಳಿ, ಆಡಿದ ಮಾತನ್ನ ಮತ್ತೆ ಮತ್ತೆ ತಪ್ಪಿ ನೀವು ವಚನಭ್ರಷ್ಟರಾಗಬೇಡಿ, ನಂಬಿಕೆ ದ್ರೋಹಿಗಳಾಗಬೇಡಿ ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ. ಮತ್ತೆ ನಾಲ್ಕನೇದಾಗಿ ಈ ಬಾರಿಯ ಬಜೆಟ್ ಅಲೋಕೇಶನ್ ಅಲ್ಲಿ ರಾಜ್ಯದ 17% ಜನಸಂಖ್ಯೆ ಇರುವಂತಹ ಮುಸಲ್ಮಾನರಿಗೆ ಕನಿಷ್ಠ ಪಕ್ಷ 10,000 ಕೋಟಿನಾದ್ರೂ ಕೂಡ ನೀವು ಬಜೆಟ್ ಅಲ್ಲಿ ಅಲೋಕೇಟ್ ಮಾಡಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನು ಮಾಡ್ತಾ ಇದ್ದೀವಿ. ಮತ್ತೆ ದಲಿತ ಸಮುದಾಯಕ್ಕೆ SC/ST ನಿಟ್ಟಿನಲ್ಲಿ ಬಜೆಟ್ ನ ಅಲೋಕೇಟ್ ಮಾಡಿ ಮತ್ತೆ ಅದನ್ನು ಕಳ್ಳತನ ಮಾಡುವಂತಹ ಕೆಲಸ ಮಾಡಬೇಡಿ ಅಂತ. ಈ ವರ್ಷ ಈ ಬಾರಿಯ ಮೊದಲನೇ ಅವಧಿಯಲ್ಲಿ 34,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದಂತಹ ದಲಿತರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ 34,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದಂತಹ ಸಿದ್ದರಾಮಯ್ಯ ಸರ್ಕಾರ 11,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಕಳ್ಳತನ ಮಾಡ್ತಾರೆ. ಗ್ಯಾರಂಟಿ ಯೋಜನೆ ಕೇವಲ ದಲಿತರಿಗೆ ಮಾತ್ರ ಅಲ್ಲ, ಈ ನಾಡಿನ ಎಲ್ಲ ಸಮಸ್ತರಿಗೂ